ವಿದೇಶಕ್ಕೆ ಹಾರಿರುವಂತಹ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ 5 ಅಥವಾ 6ನೇ ತಾರೀಕು ಬರುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮೇ 5 ಅಥವಾ 6ಕ್ಕೆ ಭಾರತಕ್ಕೆ ವಾಪಸ್ ಬರಬಹುದು ಅನ್ನುವಂತಹ ಚರ್ಚೆ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ನಿಜಕ್ಕೂ ಈ ಡೇಟ್ಗೆ ವಾಪಸ್ ಬರ್ತಾರಾ ಅಥವಾ ಇನ್ನೂ ಸ್ವಲ್ಪ ದಿನಗಳ ಕಾಲ ವಿದೇಶದಲ್ಲೇ ತಲೆಮರೆಸ್ಕೊಂಡಿರ್ತಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದ್ ಕಡೆಗೆ ಗೌಡರ ಕುಟುಂಬದ ಅನೇಕರು ಸಲಹೆಯನ್ನ ಕೊಡ್ತಾ ಇದ್ದಾರೆ ರೇವಣ್ಣ ಅವರಿಗೆ. ಕಾನೂನು ಪ್ರಕಾರ ಏನ್ ಎದುರಿಸಬೇಕೋ ಅದನ್ನು ಎದುರಿಸಲಿ, ಇಲ್ಲೇ ಬಂದು ಫೇಸ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾರಂತೆ. ಸೊ ಮಗ ಪ್ರಜ್ವಲ್ನನ್ನ ಹಾಗಾದ್ರೆ ವಿದೇಶದಿಂದ ವಾಪಸ್ ಕರೆಸ್ಕೊಳ್ತಾರಾ HD ರೇವಣ್ಣ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ನೋಟಿಸ್ ಅನ್ನಂತೂ SIT ಅಧಿಕಾರಿಗಳು ಸರ್ವ್ ಮಾಡಿದ್ದಾರೆ. 4 ಅಥವಾ 5 ದಿನದಲ್ಲಿ ಪ್ರಜ್ವಲ್ ಹಾಗಾದ್ರೆ ವಾಪಸ್ ಬರ್ತಾರಾ, ವಾಪಸ್ಸು ಬರುವ ಮನಸ್ಸು ಮಾಡ್ತಾರಾ, SIT ಅಧಿಕಾರಿಗಳ ವಿಚಾರಣೆಯನ್ನ ಫೇಸ್ ಮಾಡ್ತಾರಾ, ಯಾವಾಗ ಮಾಡ್ತಾರೆ ಈ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ಏನಂತ ಸಲಹೆಗಳನ್ನ ಕೊಟ್ಟಿದ್ದಾರೆ, ಆಮೇಲೆ ರೇವಣ್ಣ ಅವರು ಈ ಸಲಹೆಗಳನ್ನ ಯಾವ ರೀತಿ ಸ್ವೀಕರಿಸಿದ್ದಾರೆ ಅಂತ ಒಪ್ಪಿಕೊಳ್ಳೋ ಮನಸ್ಥಿತಿ ಇದೆಯಾ ಅಥವಾ ಇನ್ನಷ್ಟು ಕಾಲಹರಣ ಮಾಡೋಣ ಅನ್ನೋ ರೀತಿನ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಹೇಳಿ ಕೇಳಿ ಪ್ರತಿಷ್ಠಿತ ಕುಟುಂಬ. ಆ ಕಾರಣಕ್ಕೋಸ್ಕರವಾಗಿಯೇ ಈ ರೀತಿಯ ಸುದ್ದಿ ಒಂದು ರೀತಿ ದೊಡ್ಡ ಮಟ್ಟದಲ್ಲೇ ದೇಶದಾದ್ಯಂತ ಸುದ್ದಿಯಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಕುಟುಂಬದ ಸದಸ್ಯರು ಅಂದರೆ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳಾದಂಥ ಸಂದರ್ಭದಲ್ಲಿ, ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಒಟ್ಟಾಗಿ ಸೇರಿ ಮಾತುಕತೆಯನ್ನು ನಡೆಸಿ ಅಂಥ ಉದಾಹರಣೆಗಳು ಕೂಡ ಇದೆ. ಆದರೆ ಈ ಪ್ರಕರಣದಲ್ಲಿ ಇದನ್ನು ಭಿನ್ನವಾಗಿ ನೋಡೋದಕ್ಕೆ ದೇವೇಗೌಡರ ಕುಟುಂಬ ಶುರು ಮಾಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರೇವಣ್ಣ ಅವರು ಈಗ ಇರ್ತಕ್ಕಂಥದ್ದು ರಾಜಕೀಯ ಬೇರೆ ಮತ್ತು ಬೇರೆ ವಸ್ತುಸ್ಥಿತಿ ಬೇರೆ. ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಕಾನೂನು ಪ್ರಕಾರ ನಡೆದುಕೊಳ್ಳಬೇಕು ಅಂತ ಅವರ ಕುಟುಂಬದವರು ಸಲಹೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈಗಾಗಿರ್ತಕ್ಕಂಥ ಬೆಳವಣಿಗೆಯಿಂದಾಗಿ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಆ ಒಂದು ಕುಟುಂಬಕ್ಕೆ ಮುಜುಗರ ಉಂಟಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬಹಿರಂಗವಾಗಿಯೇ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ರೇವಣ್ಣ ಅವರು ಈ ವಿಚಾರದಲ್ಲಿ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಮಗನನ್ನು ಕರೆಸಿ ಒಂದು ವಿಚಾರಣೆ ಎದುರಿಸಬೇಕಾ ಬೇಡ ಅನ್ನೋದು ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಅವರು ಬೇರೆ ಬೇರೆ ರೀತಿಯ ಯಜ್ಞ ಇದರಲ್ಲೆಲ್ಲವೂ ಕೂಡ ಆ ಒಂದು ಬ್ಯುಸಿಯಾಗಿದ್ದಾರೆ. ಹಾಗೆ ಕುಟುಂಬದವರ ಸಲಹೆಯನ್ನು ಎಷ್ಟರ ಮಟ್ಟಿಗೆ ರೇವಣ್ಣ ಅವರು ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಇನ್ನೊಂದು ಮೂಲಗಳ ಪ್ರಕಾರ ಎಲ್ಲೋ ಒಂದು ಕಡೆ 3-4 ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಕರೆಸೋದ್ರ ಬಗ್ಗೆ ಈಗಾಗಲೇ ಒಂದು ಚರ್ಚೆ ನಡೆದಿದೆ. ಅದು ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಮಮತಾ, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.